ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನ. ನನ್ನ ಡಯೆಟ್ನ 20ನೇ ದಿನ ಹಾಗೆ ಸ್ಯಾಟರ್ಡೆ ವ್ಲಾಗ್ ಕೂಡ ಆಗಿರುತ್ತೆ. ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಎಲ್ಲ ತುಂಬಾ ವಾತಾವರಣ ತುಂಬ ಚೆನ್ನಾಗಿತ್ತು. ನಾನು ಎದ್ದಾಗಂತೂ ಸ್ವಲ್ಪ ಕತ್ಲೆ ಇರುತ್ತೆ, ಬೆಳಕಿರುತ್ತೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಸೊ ವಾಕೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದು ಬಿಸಿನೀರೆಲ್ಲ ಕುಡ್ಕೊಂಡ್ಬಿಟ್ಟು ನಾನಿವತ್ತು ಬೆಳಗ್ಗೆಗೆ ಒಂದು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ, ಬನಾನಾ ಸ್ಮೂದಿ. ಸೊ ಓಟ್ಸ್ ನಾನು 15 ಮಿನಿಟ್ಸು ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ಇದಕ್ಕೆ ಅಗಸೆ ಬೀಜ ಹಾಗೆ ಚಿಯಾ ಸೀಡ್ಸು ಮತ್ತು ಒಂದು ಖರ್ಜೂರ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕಡಲೆ ಬೀಜ ಫ್ರೈ ಮಾಡಿರಬೇಕು, ಅಂದರೆ ಸ್ವಲ್ಪ ಹುರಿದಿರಬೇಕು. ಅದನ್ನು ಅರ್ಧ ಮಾತ್ರ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಬಾಳೆಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಪಚ್ಚ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ, ಪುಡಿ ಮಾಡಿಕೊಂಡ್ರೆ ನಮಗೆ ಸ್ಮೂದಿ ರೆಡಿಯಾಗೋಗುತ್ತೆ. ಸೊ ಇದಾಗಿತ್ತು ನಾನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಹಾಗೆ ಬಂದು ನಾನು ಮಧ್ಯಾಹ್ನ ಮತ್ತು ಸಂಜೆಗೆ ಅಂತ ಹೇಳಿಬಿಟ್ಟು ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ ವೆಯ್ಟ್ ಲಾಸ್ ಮಾಡೋರಿಗಂತೂ. ಫುಲ್ಫಿಲ್ ಆಗುತ್ತೆ ಅಂತ ಅನಿಸುತ್ತೆ ಹೊಟ್ಟೆ ಒಂದು 2 ತಿಂದ ತಕ್ಷಣವೇ. ಸೊ ಇದು ಹೈ ಪ್ರೋಟೀನ್ ಲಂಚ್ ಆರ್ ಡಿನ್ನರ್ ರೆಸಿಪಿ. ಸೊ ಇದಕ್ಕೆ ಒಂದು ಕ್ಯಾರೆಟು, ಒಂದು ಟೊಮಟೊ ಹಣ್ಣು ಹಾಗೆ ಒಂದು ಈರುಳ್ಳಿ ದಪ್ಪಗೆ ಹೆಚ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಬೇಕು. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ಇವಾಗ ಯಾವುದು ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಸ್ವಲ್ಪ ನಿಮಗೆ ಎಷ್ಟು ದೋಸೆ ಥರ ಮಾಡ್ಕೊಳ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ 4 ದೋಸೆ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ತಗೊಳ್ತಿದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ನಾನು ಯಾವಾಗ್ಲೂ ಆ್ಯಡಪ್ ಮಾಡೋದು ಸಿನಮನ್ ಪೌಡರ್, ಅಂದರೆ ಚಕ್ಕೆ ಪೌಡರ್, ಹಾಗೆಯೇ ಮೆಣಸಿನ ಪೌಡರು ಕೂಡ ನಾನು ಹಾಕ್ಕೊಳ್ತೀನಿ. ಜೀರಿಗೆ ಪೌಡರು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ನಾನಿಲ್ಲಿ ಜೀರಿಗೆ ಪೌಡರ್ ಹಾಕ್ಕೊಳ್ಳಿಲ್ಲ ಅಂದರೆ ಜೀರಿಗೆನಾದರೂ ಯೂಸ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಏಕೆ ಅಂದರೆ ಜೀರಿಗೆ ನಮಗೆ ತಿನ್ನೋದಕ್ಕೆ ಆಗಾಗ ಅಲ್ಲಿ ಸಿಗ್ತಾ ಇರುತ್ತೆ ಬಾಯಿಗೆ, ಅದಕ್ಕೋಸ್ಕರ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸೊ ಇಷ್ಟನ್ನು ಹಾಕಬೇಕು. ಹಾಗೆ ರುಬ್ಕೊಂಡಿರ್ತೀರ ಅಲ್ವಾ, ಆ ಮಿಶ್ರಣನೂ ಕೂಡ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ, ನೀರು ಎಷ್ಟು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಿಟ್ಟಿಗೆಲ್ಲ ಹತ್ತೋಲ್ಲ, ನೀಟಾಗಿ ಸರಿಗೆ ಬರೋಲ್ಲ. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ನಿಂಬೆ ರಸನೂ ಕೂಡ ಆ್ಯಡಪ್ ಮಾಡ್ಕೊಳ್ಬೋದು. ಸೊ ಇಷ್ಟು ನಾನು ಹಾಕಿದ್ದೀನಿ. ನಿಂಬೆ ರಸನ ಏನು ಹಾಕ್ಕೊಂಡಿಲ್ಲ, ಟೊಮೊಟೊದಲ್ಲಿ ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಹುಳಿ ಬೇಕು ಅಂತ ಅನ್ನೋರು ನಿಂಬೆ ರಸನ ಕೂಡ ಆ್ಯಡಪ್ ಮಾಡ್ಕೊಳ್ಬೋದು. ಸೊ ಈಗ ಫಸ್ಟು ಇದನ್ನೆಲ್ಲ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಕು. ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಹಿಟ್ಟೆಲ್ಲ ತವಾ ಮೇಲೆ ಬೇಯಿಸೋದ್ರಿಂದ, ದೋಸೆ ಥರ ಬೇಯಿಸೋದ್ರಿಂದ ಅದು ನೀಟಾಗಿ ಬೆಂದಿರಲ್ಲ ಒಂದೊಂದು ಸಲ. ಸೊ ಹಾಗಾಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು. ಸೊ ಈ ಥರ ನಾನು ಕಲಿಸಿದ್ದೀನಿ ನೋಡಿ, ಇಷ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇನ್ನೂ ಬೇಕಂದರೆ ನೀವು ತೆಳ್ಳಗೆ ಮಾಡ್ಕೊಳ್ಬೋದು, ಪರವಾಗಿಲ್ಲ, ಏನಾಗಲ್ಲ, ತೆಳ್ಳಗೆ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ತವಾನ ಕಾಯೋದಕ್ಕೆ ಇಟ್ಟಿದ್ದೆ, ನಾನು ಆಯಿಲ್ ಏನೂ ಹಾಕಿಲ್ಲ. ಸೊ ಈಗ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ ಇದು, ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ಇದಕ್ಕೆ ಚಟ್ನಿ ಅವಶ್ಯಕತೆ ಏನಿಲ್ಲ, ಚಟ್ನಿ ಪಲ್ಯ ಎಲ್ಲ. ಸೊ ನಾನು ಇದನ್ನು ಮಧ್ಯಾಹ್ನ ಮತ್ತು ಸಂಜೆಗೆ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ 2, ಸಂಜೆ 2 ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಡಯೆಟ್ ಮಾಡೋರು ಫ್ರೆಂಡ್ಸ್ ನೀರನ್ನ ಚೆನ್ನಾಗಿ ಕುಡೀರಿ. ಆದಷ್ಟು ಎಷ್ಟಾಗುತ್ತಷ್ಟು ಎಕ್ಸಸೈಸ್ ನಿಮಗೆ ಯಾವ್ದು ಅನಿಸುತ್ತೆ ಅದನ್ನು ಮಾಡಿ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಅಂತೂ ಮಾಡಿ. ಹಾಗೆ ನ್ಯೂಟ್ರಿಯೆಂಟ್ ಡಯೆಟ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೈ ಪ್ರೋಟೀನ್ ಲಂಚ್ ಆ್ಯಂಡ್ ಡಿನ್ನರ್ ರೆಸಿಪಿ ನಾನು ಹೇಳ್ತಿರೋದು. ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಇದು ಬೇಸನ್ದು, ಮೀನ್ಸ್ ಕಡಲೆ ಹಿಟ್ಟಿಂದು. ಹಾಗಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೋಡಿ, ಎರಡು ಕಡೆನೂ ನೀಟಾಗಿ ಬೇಯಿಸಿ ಆಯಿಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ವಿತೌಟ್ ಆಯಿಲ್ ಕೂಡ ನೀವು ಬೇಯಿಸ್ಕೊಳ್ಬೋದು. ಸೊ ಈಗ ಒಂದು ಬೇಯಿಸ್ಕೊಂಡೆ, ಅದೇ ಥರನೇ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟು ಹೇಗೆ ಬರುತ್ತೋ ಹದವಾಗಿ ಕಲಿಸ್ಕೊಂಡು ನಾವು ಹಾಕ್ಕೊಳ್ತೀವಲ್ಲ ತವ ಮೇಲೆ, ಸೇಮ್ ಅದೇ ಥರನೇ ಬರುತ್ತೆ ಇದು ಕೂಡ. ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಇದಾಗಿತ್ತು ನನ್ನ ಸ್ಯಾಟರ್ಡೇ ವ್ಲಾಗ್. ಐ ಹೋಪ್ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಳ್ಬೇಡಿ, ಸ್ವಲ್ಪ ಕೆಲಸ ಇತ್ತು ಹಾಗಾಗಿ. ಇನ್ನು ನೆಕ್ಸ್ಟ್ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೀ ಇದ್ದಾಗ ನೀವು ನೋಡಿ ಟೈಮ್ ಮಾಡಿಕೊಂಡು ಈ ವಿಡಿಯೋನ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.